ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹೇರ್ ಪ್ಯಾಕ್. ಇದನ್ನು ಹಚ್ಕೊಳ್ಳೋದ್ರಿಂದ ನಿಮ್ಮ ಬಿಳಿ ಕೂದಲು ಮಾಯವಾಗುತ್ತೆ, ಬಿಳಿ ಕೂದಲು ನಿಮ್ಮ ಅಕ್ಕಪಕ್ಕನ ಸುಳಿಯೋಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ದಟ್ ಮೀನ್ಸ್ ಅಷ್ಟು ಒಳ್ಳೆ ಬೆನಿಫಿಟ್ ಕೊಡುತ್ತೆ. ಕೆಲವರಿಗೆ ಬಾಲ ನೀರು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಏಜ್ ಪ್ರೀಮೆಚ್ಯೂರ್ ಗ್ರೇ ಹೇರ್ಸ್ ಅಂತ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಒಂದು ಹೇರ್ ಪ್ಯಾಕ್ನಿಂದ ಹೇರ್ ಆಯಿಲ್, ಹೇರ್ ಪ್ಯಾಕ್ ಏನು ಬೇಕಾದ್ರೂ ಅನ್ಕೋಬಹುದು, ಇದರಿಂದ ನಿಮ್ಮ ಶಾಶ್ವತವಾಗಿ ಬಿಳಿ ಕೂದಲು ಮಾಯ ಆಗ್ಬಿಡುತ್ತೆ. ಮೇಡಮ್, ನಮಗೆ ಈಗಾಗಲೇ 60 ವರ್ಷ 70 ವರ್ಷ ನಮಗೂ ಕೂಡ ಬಿಳಿ ಕೂದಲು ಇದೆ ಅಂತ ಅನ್ನೋರು ಪ್ಲೀಸ್ ಅರ್ಥ ಮಾಡ್ಕೋಬೇಕು. ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು ವಿನಃ ಸಂಪೂರ್ಣವಾಗಿ ನಿಮ್ಮ ಏಜ್ ತಕ್ಕಂತೆ ಬಿಳಿ ಕೂದಲು ನಾನು ಬ್ಲ್ಯಾಕ್ ಮಾಡ್ಕೊಂಡ್ಬಿಡ್ಬೋದು ಅಂತ ಹೇಳೋಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಏಜ್ ಅಂತ ಹೇಳ್ತಾ ಇದ್ದೀನಿ. ಬಟ್ ಈಗೇನು 10 ಇಯರ್ಸ್ ಮಕ್ಕಳಿಗೆ, 20 ಇಯರ್ಸ್ ಯುವಕರಿಗೆ, 30 ಇಯರ್ಸ್ ಯುವಕರಿಗೆ, 40 ಇಯರ್ಸ್ದವ್ರಿಗೆಲ್ಲ ಬಿಳಿ ಕೂದಲು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅಂಥದ್ದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ಬೋದು ಈ ಒಂದು ಹೇರ್ ಪ್ಯಾಕ್ನ ಹಚ್ಕೊಂಡು. ಈಗಾಗಲೇ ನಾನು ಹಚ್ಕೊಂಡಿದ್ದೀನಿ, ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಇದರ ಒಂದೊಂದು ರಿಸಲ್ಟ್ ಕೂಡ ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇದನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ. ಬನ್ನಿ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಬೌಲಲ್ಲಿ ನಾನು 1 ಗ್ಲಾಸ್ನಷ್ಟು ಫಿಲ್ಟರ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಸಾರಿ ಫ್ರೆಂಡ್ಸ್, ಸ್ವಲ್ಪ ವಾಯ್ಸ್ ಕ್ರ್ಯಾಕಿ ಆಗಿದೆ, ಹೆಲ್ತ್ ಇಶ್ಯೂಸ್, ಸ್ವಲ್ಪ ನನಗೆ ಹುಷಾರಿಲ್ಲ. ಆ್ಯಂಡ್ ದೆನ್ ಇದಕ್ಕೆ 1-2 ಸ್ಪೂನಷ್ಟು ಟೀ ಪೌಡರ್, ನಿಮ್ಮ ಮನೆಯಲ್ಲಿ ಯಾವ ಟೀ ಪೌಡರ್ ಯೂಸ್ ಮಾಡ್ತಾಯಿದ್ದೀರೋ ಅದನ್ನೇ ಹಾಕೋಬೋದು. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಈ ಟೈಮಲ್ಲಿ ನಾನು ಒಂದು ನೀರುಳ್ಳಿಯನ್ನು ಜಜ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಮೀಡಿಯಮ್ ಸೈಜ್ ನೀರುಳ್ಳಿ. ನಾನು ಇವತ್ತು ಮಾಡಿ ತೋರಿಸ್ತಾ ಇರೋದು ಈ ಒಂದು ಹೇರ್ ಸೊಲ್ಯೂಷನ್ ಅಥವಾ ಹೇರ್ ಪ್ಯಾಕ್ ತುಂಬ ಒಳ್ಳೆಯದು. ಇದಕ್ಕೆ 1 ಸ್ಪೂನಷ್ಟು ನಾನು ಮೆಂತೆಕಾಳಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಡೈರೆಕ್ಟಾಗಿ ಮೆಂತೆಕಾಳನ್ನು ಕೂಡ ನೀವು ಹಾಕೋಬಹುದು. ಪ್ರತಿಯೊಂದು ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳು. ಇದಕ್ಕೀಗ ನಾನು ಸ್ವಲ್ಪ ತಣ್ಣಗಾದ ಮೇಲೆ 2 ಸ್ಪೂನಷ್ಟು ನಾನು ಇದಕ್ಕೆ ಶ್ಯಾಂಪು ಹಾಕ್ಕೊಳ್ತಾ ಇದ್ದೀನಿ. ನೀವು ರೆಗ್ಯುಲರಾಗಿ ಯಾವ ಶ್ಯಾಂಪು ಯೂಸ್ ಮಾಡ್ತೀರೋ ಹೇರ್ ವಾಶಿಗೆ ಅದೇ ಶ್ಯಾಂಪೂನ ಹಾಕ್ಕೋಬಹುದು. ಈಗ ರೆಡಿ ಆಯಿತು ನಮ್ಮ ಈ ಹೇರ್ ಪ್ಯಾಕ್ ಅಥವಾ ಹೇರ್ ಸೊಲ್ಯೂಷನ್. ನೋಡ್ಕೊಂಬಂದಿಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಈ ಹೇರ್ ಪ್ಯಾಕ್ನ ಮಾಡ್ಕೊಂಡಿದ್ದೀನಿ. ಇದನ್ನ ಅಪ್ಲೈ ಕೂಡ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಸಪೋರ್ಟ್ ಮಾಡಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಅಪ್ಲೈ ಮಾಡ್ಕೋತಾ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ. ಇವತ್ತು ನಾನು ತಯಾರು ಮಾಡ್ಕೊಳ್ತಾ ಇರುವಂಥ ಈ ಹೇರ್ ಪ್ಯಾಕ್ ಅಥವಾ ಹೇರ್ ಸೊಲ್ಯೂಷನ್ ಏನಂತ ಇದ್ದೀನಿ, ಇದನ್ನ ಕೂದಲಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಹೇರ್ ಸೊಲ್ಯೂಷನ್ ಕೂದಲಿಗೆ ತುಂಬಾ ಬೆನಿಫಿಟ್ಸ್ ಕೊಡುತ್ತೆ. ಬಿಳಿ ಕೂದಲನ್ನು ಇದು ಏನು ರೆಡ್ ಅಥವಾ ಬ್ರೌನಿಷ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ತುಂಬಾ ಸಹಾಯಕಾರಿ. ಇದನ್ನು ಹಾಕ್ಕೊಂಡಿರುವಂತಹ ನೀರುಳ್ಳಿ, ಇದರಲ್ಲಿ ಐರನ್ ಫಾಸ್ಫೇಟ್ ಇರುತ್ತೆ, ಐರನ್ ಅಂಶ ಇರುತ್ತೆ. ಸೊ ದಟ್ ಕೂದಲು ಉದುರುವಿಕೆಯನ್ನು ಕೂಡ ಇದು ದೂರ ಮಾಡುತ್ತೆ. ಶಾಶ್ವತವಾಗಿ ನಿಮಗೆ ಕೂದಲು ಉದುರುವ ಸಮಸ್ಯೆಯನ್ನು ಕೂಡ ಇದು ಮುಕ್ತಿ ಸಿಗುತ್ತೆ ಫ್ರೆಂಡ್ಸ್. ಇದನ್ನು ನಾವು ಹಾಕಿಕೊಂಡಿರುವಂತಹ ಟೀ ಪೌಡರ್ ಇದೆಯಲ್ಲ, ಇದರಿಂದ ನಮಗೆ ಬಿಳಿ ಕೂದಲಿನ ಸಮಸ್ಯೆ ದೂರ ಆಗೋದಲ್ಲದೆ ನಮಗೆ ಶಾಶ್ವತವಾದಂತಹ ಪರಿಹಾರ ಸಿಗುತ್ತೆ. ಕೂದಲಿನ ಈಚ್ ಸ್ಟ್ರ್ಯಾಂಡ್ಸಿಗೆ ನಾನು ಹಚ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು ಶ್ಯಾಂಪು ಕೂಡ ಹಾಕ್ಕೊಂಡಿದ್ದೀನಿ. ಸೊ ದಟ್ ಶ್ಯಾಂಪೂಲಿರುವಂತಹ ಒಂದು ಒಳ್ಳೆಯ ಅಂಶ ನಮ್ಮ ಕೂದಲಿಗೆ ಸಿಗುತ್ತೆ ಹಾಗೂ ಮೈಲ್ಡಾಗಿ ಶ್ಯಾಂಪು ಇದಕ್ಕೆ ವರ್ಕ್ ಮಾಡುತ್ತೆ. ಮತ್ತು ನಾವು ಸ್ನಾನ ಮಾಡ್ಕೋಬೇಕಾದ್ರೆ ಮತ್ತೆ ಶ್ಯಾಂಪು ಯೂಸ್ ಮಾಡಿ ಇದನ್ನ ರಿಮೂವ್ ಮಾಡ್ಕೊಳ್ಳೋಂಥ ನೆಸೆಸಿಟಿ ಇರಲ್ಲ. ಬರೀ ಜಸ್ಟ್ ಹೇರ್ ವಾಶ್ ಮಾಡ್ಕೊಂಬಿಟ್ರೆ ಸಾಕು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಕೂದಲು ಉದ್ದ ಬೆಳೆಯೋದಕ್ಕೆ ತುಂಬಾ ಸಹಾಯಕಾರಿ. ಕೂದಲಲ್ಲಿ ಏನಾದರೂ ನಿಮಗೆ ನವೆ ಇದ್ದರೆ, ಕೂದಲು ಕೆರ್ತಾ ಇದ್ದರೆ, ಡ್ಯಾಂಡ್ರಫ್ ಸಮಸ್ಯೆ ಇದ್ದರೂ ಕೂಡ ಅದರಿಂದ ಕೂಡ ನೀವು ಪಾರಾಗಬಹುದು ಈ ಒಂದು ಹೇರ್ ಪ್ಯಾಕ್ನಿಂದ. ಕೂದಲನ್ನ ಬುಡದಿಂದ ಹಿಡಿದು ತುದಿಯವರೆಗೂ ನಾನು ಈ ಸ್ಟ್ಯಾಂಡ್ಸ್ಗೆ ಹಚ್ಕೊಳ್ತಾ ಇದ್ದೀನಿ. ನಿಮ್ಗೆ ಕಾಣ್ತಾ ಇರ್ಬೋದು. ಇದನ್ನು ನೀವು ವಾರಕ್ಕೆ 2 ಸಾರಿ ಆದರೂ ಧಾರಾಳವಾಗಿ ಹಚ್ಕೊಂಡ್ಬಿಡ್ಬೋದು. ಸೊ ದಟ್ ಯು ಕ್ಯಾನ್ ಗೆಟ್ ದ ಬೆಸ್ಟ್ ರಿಸಲ್ಟ್ಸ್ ಅಂತಲೇ ಹೇಳ್ತೀನಿ. ಇದು ಒಂದು 2 hours ಹಾಗೆ ಬಿಟ್ಬಿಟ್ಟು ನೀವು ಜಸ್ಟ್ ನಾರ್ಮಲ್ ವಾರ್ಮ್ ವಾಟ್ರಲ್ಲಿ ಹೇರ್ ವಾಶ್ ಮಾಡ್ಕೊಂಬಿಟ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಕ್ಕೋಗುತ್ತೆ. ಎಲ್ಲ ಏಜ್ ಗ್ರೂಪ್ನವರು ಅಬೌವ್ 10 ಇಯರ್ಸ್ ಮಕ್ಕಳಿಂದ ಹಿಡಿದು ಎಲ್ಲರೂ ಇದನ್ನ ಯೂಸ್ ಮಾಡ್ಬೋದು ವಿತೌಟ್ ಎನಿ ಹೆಸಿಟೇಷನ್ ಅಂತಲೇ ಹೇಳ್ತೀನಿ. ಸೊ ಇದನ್ನ ನೀವು ಆ್ಯಸ್ ಸೂನ್ ಆ್ಯಸ್ ಯು ಸಿ ದಿಸ್ ವಿಡಿಯೋ ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಹಾಗೂ ರಿಸಲ್ಟ್ಸ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ.
ಸೊ ಒಂದು 1 or 2 ಅವರ್ಸ್ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೊಂಬಿಟ್ಟು ಬೆಸ್ಟ್ ರಿಸಲ್ಟ್ನ ಪಡ್ಕೊಳ್ಳಿ. ಬೆಸ್ಟ್ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಆಲ್ ದಿ ಬೆಸ್ಟ್. ನೋಡ್ಕೊಂಬಂದಲ್ಲ ಇಷ್ಟು ಈಸಿಯಾಗಿ ಅಪ್ಲೈ ಮಾಡ್ಕೊಂಬಿಟ್ಟೆ ಅಂತ. ನಾನು ಈಗಾಗಲೇ ಹೇಳಿರೋ ಹಾಗೆ ಇದು ನಿಯರ್ಲಿ ಒಂದು 2 ಅವರ್ಸಿಂದ ಬಿಟ್ಬಿಡಬೇಕು. ಹೋಲ್ ನೈಟ್ ಬಿಡೋದೇನು ಬೇಡ ಅಂತ ಅನ್ಕೋತೀನಿ. 2 to 3 hours ಬಿಟ್ಟು ನೀವು ನಾರ್ಮಲ್ ವಾಟ್ರಲ್ಲಿ ನಾರ್ಮಲ್ ಮೈಲ್ಡ್ ಶ್ಯಾಂಪು ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಕೊಂಬಿಡಿ. ಬೆಸ್ಟ್ ಬೆನಿಫಿಟ್ ಸಿಗುತ್ತೆ. ನಾನು ಆಗಲೇ ಹಚ್ಕೊಂಡಿದ್ದೀನಿ. 2 to 3 hours ಬಿಟ್ಟು ನಾನು ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ. ಕೂದಲು ಕೂಡ ಒಣಗಿದೆ. ಯು ಕ್ಯಾನ್ ಸಿ ದ ರಿಸಲ್ಟ್ಸ್. ಎಷ್ಟು ಶೈನಿ ಬೌನ್ಸಿ ಹೇರ್ ಕಾಣ್ತಾ ಇದೆ ನಂದು. ಯು ಕ್ಯಾನ್ ಸಿ ಅಲ್ವಾ. ನಾನು ಕರೆಕ್ಟಾಗಿ ತಲೆ ಬಾಚ್ಕೊಂಡಿಲ್ಲ, ಹಸಿ ಕೂದಲು ಬಾಚ್ಕೋಬಾರ್ದು ಅಂತ. ಎಲ್ಲೋ 90% ಕೂದಲಂತೂ ಒಣಗಿದೆ ನಂದು ನೋಡಿ. ಅಲ್ವಾ ನೋಡಿ. ಎಸ್, ಯಾವ ರೀತಿ ಕಾಣ್ತಾ ಇದೆ, ಯಾವ ರೀತಿ ರಿಸಲ್ಟ್ ಬಂದಿದೆ. ಲಿಟ್ರಲಿ ಒಂದು ಕೂದಲು ಉದುರ್ತಾ ಇಲ್ಲ ನೋಡಿ. ಕೂದಲು ಅನ್ನೋದು ಉದುರ್ತಾನೆ ಇಲ್ಲ ನನಗೆ. ಅಷ್ಟು ಒಳ್ಳೆ ರಿಸಲ್ಟ್. ಉದುರ್ತಾ ಇಲ್ಲ, ಒಂದು ಕೂದಲು ಉದುರ್ತಾ ಇಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನಾನು ಕೂದಲು ಉದುರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ನಿಮ್ಮ ಜೊತೆ ನಾನು ಬೇಜಾರಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಜೆನ್ಯೂನ್ ಆಗಿ ನಾನು ವೀಡಿಯೋಸ್ ಮಾಡೋದು. ಸೊ ಈಗಂತೂ ನನ್ನ ಕೂದಲು ಉದುರೋದು ಗ್ರ್ಯಾಜುಲಿ ಕಡಿಮೆ ಆಗಿದೆ. ಕಡಿಮೆನೋ ಕೂದಲು ಉದುರೋಕ್ಕೆ ಸ್ಟಾಪ್ ಆಗಿದೆ. ಮತ್ತು ನಾನು ಹೇರ್ ಕೇರ್ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದೀನಿ. ಸೊ ಈ ರೀತಿಯ ರೆಮಿಡೀಸ್ನ ಮನೆಯಲ್ಲೇ ಮಾಡಿಕೊಂಡು ನಿಮ್ಮ ಹೇರ್ ಕೇರ್ ಮಾಡ್ಕೊಳ್ಳಿ, ನಿಮ್ಮ ಸ್ಕಿನ್ ಕೇರ್ ಮಾಡ್ಕೊಳ್ಳಿ, ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈ ರೀತಿ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನೀವು ಕೂಡ ಮಾಡ್ಕೊಳ್ಳಿ ಈ ರೀತಿ ಹೇರ್ ಕೇರ್, ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂತ ನನ್ನ ಇಚ್ಛೆ, ಅಭಿಪ್ರಾಯ. ನಿಮಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ. ಹೇಗೆ ಅನಿಸ್ತು ಅಂತ ಹೇಳಿ. ಬೆನಿಫಿಟ್ ಆಯಿತು, ಹೌದು, ಕಷ್ಟಪಡ್ತಾ ಇದ್ದಾರೆ ನಮಗೋಸ್ಕರ ಅಂತ ನಿಮ್ಮ ಮನಸ್ಸಿಗೆ ಏನಾದರೂ ಅನಿಸ್ತು ಅಂದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೀವು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.